ಆದ್ರೆ ಲೈಕ್ ಸ್ವಲ್ಪ ಇಶ್ಯೂ ಆದ್ವು. ಅದಕ್ಕೆ ನಾಳೆ ತೊಗೊಳತ್ತೀವಿ, ಅನ್ಬಾಕ್ಸಿಂಗ್ ಎಲ್ಲ ನಾಳೆ ಮಾಡ್ತೀವಿ. ಅದಕ್ಕೆ Emotional damage. ಹಲೋ ನಮಸ್ಕಾರ, ನೀವು ನೋಡ್ತೀರಾ ಅನಿಸಿದ್ದು ಈ ಬ್ಲಾಗ್ ಸ್ಟೇಟ್ ಮನಿನ ಸ್ಟಾರ್ಟ್ ಆಗತೈತಿ. ಹಂಗೆ ಇವತ್ತು ಸೀನ್ ಏನಾಗೈತೆ ಅಂದ್ರೆ, ಇವತ್ತು ಅನ್ಬಾಕ್ಸಿಂಗ್ ಮಾಡೋದಿತ್ತು. ಅದಂತೂ ನೋಡೋ ಏನೇನು ಹಾಕಿದ್ವಿ, ಟೈಮ್ ಸಿಕ್ಕರೆ ಮಾಡೋ. ಹಂಗೆ ವಿನಾಯಕ್ ಅವ್ರದ್ದು ಬರ್ತಡೇ ಐತಿ ನಮ್ಮ ಗ್ಯಾಂಗಾಗ, ಅವ್ರದ್ದೆಲ್ಲ ಬರ್ತಡೇ ಎಲ್ಲ ಮಾಡೋದಿತ್ತು, ಅದೆಲ್ಲ ಸೀನ್ ಐತಿ. ಇವತ್ತಂತೂ ಶೆಡ್ಯೂಲ್ ಅಂತೂ ಫುಲ್ ಬ್ಯುಸಿ ಐತಿ. ಬರ್ರಿ ಫಟಾಫಟ್ ಎಲ್ಲ ಕಾಲೇಜ್ಗೆ ಹೋಗೋ, ಕಾಲೇಜೆಲ್ಲ ಮುಗಿಸಿ ನಿಮ್ಮ ಕ್ಲಾಸಿಗೆ ಸಿಗ್ತೀನಿ. ನೋಡು ಇವರ ಅರಮನೆ, ರಾಜ ರಾಣಿಯಾಳು ಕಾಳು ಎಲ್ಲಾನು ಇವರೇನೆ. ಸ್ವಾನೆ ಮಳೆಯೋ ಉರಿಯೋ ಬಿಸಿಲು ಏನ ಬಂದ್ರು ಚಕ್ಕಲ್ಲ, ಅವಳಿಗೆ ಇವನೇ ಜೊತೆಯಾಗವನೆ, ಇವ್ರ್ ಬಿಟ್ಟು ಇವ್ರಿಗೆ ಯಾರಿಲ್ಲ. ನೋಡಯ್ಯ ಕ್ವಾಟಲಿಂಗವೇ. ಕಾಲೇಜ್ ಅಂತೂ ರೀಚ್ ಆಗಿ ಬರೀ ಇನ್ನೂ ಯಾರೂ ಬಂದಿಲ್ಲ. ಇನ್ನೂ ಬ್ಲಾಗ್ ಎಡಿಟ್ ಮಾಡ್ಬೇಕು. ನಿನ್ನೆದಂತೂ ಭಾಳ ಕೆಲಸ ಐತಿ. ಆಮೇಲೆ ಎಲ್ಲ ಕಾಲೇಜೆಲ್ಲ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹುಡುಗರು ಅಂತ ಬಂದಿಲ್ಲ. ಅಂತ ನೋಡೋರು ಏನೇನು ಸೀನ್ ಆಕೈತಿ, ಇನ್ನೂ ಭಾಳ ಕೆಲಸ ಸಿಗ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು 2000 years later. ಕ್ಲಾಸ್ ಅಂತೂ ಮುಗಿಸಿದ್ವಿ. ಚೆಕ್ ಮಾಡೋ ಟೈಮ್ 1:38 ಆತ. 2 ಗಂಟೆಗೆ ಬ್ಲಾಗ್ ರೆಡಿ ಕೊಡ್ಬೇಕು. ಫಟಾಫಟ ಬ್ಲಾಗ್ ಎಡಿಟ್ ಮಾಡಿ ಹಾಕೋದ್ರಾಗ ಭಾಳ ಸೀನ್ ಹಾಕಿದ್ವಿ. ಹಾಗಾಗಿ ಇವತ್ತು ಹೋಗಿ ಬರ್ಡ್ಸ್ ಅನ್ಬಾಕ್ಸಿಂಗ್ ಮಾಡಬೇಕಾಗಿದೆ. ನೀವು ಅಂತ ಇಯರ್ಬಡ್ಸ್ ತೊಗೊಂಡಿವಿ 161 ಎಲ್ಲ ಡೀಟೇಲ್ಸ್ ಅಲ್ಲಿ ಕಾಲೇಜಿಗೆ ನಿಮ್ಮ ಮನೆಯಾಗ ಹೇಳ್ತೀನಿ. ಅದಕ್ಕಂದ್ರೆ ಏರ್ಪೋರ್ಟ ಬೋಲ್ಟಿಂದ ತೊಗೊಂಡಿದ್ದೆ 161, ಅದೇ ಚಲೋ ಬಂದಿದ್ದೆ. ಅದು 161 Pro ಬಿಟ್ಟಾರೆ. ನೋಡೋ ಆರ್ಡರ್ ಮಾಡ್ತೀವಿ. ನಾಳೆ ಮನೆಗೆ ಹೋಗಿ ತೊಗೊಂಡಿರ್ತೀವಿ. ಅಂದರೆ ಮನೆಗೆ ಹೋಗೋದೇ ತೊಗೊಂಡಿರ್ತೀವಿ. ನಿಮ್ಗೆ ಎಲ್ಲ ಅನ್ಬಾಕ್ಸಿಂಗ್ ಎಲ್ಲ ಡೀಟೇಲ್ಸ್ ಎಲ್ಲ ಅಲ್ಲೇ ಫೀಚರ್ಸ್ ಎಲ್ಲ ಮನೆಯಾಗ ಹೇಳ್ತೀನಿ. ನಿಮಗೆ 161 ಮನೆಯಾಗ ಅವಳಿಗೆ ಇವನೇ ಜೊತೆಯಾಗವನೆ, ಇವ್ರ್ ಬಿಟ್ಟು ಇವ್ರಿಗೆ ಯಾರಿಲ್ಲ. ನೋಡಯ್ಯ ಕ್ವಾಟಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೇ. ಮನೆಗಂತೂ ರೀಚ್ ಆಗಿದ್ವಿ. ಇವತ್ತು ಇಯರ್ಬಡ್ಸ್ ಅನ್ಬಾಕ್ಸಿಂಗ್ ಇತ್ತು. ಅದು ಟೈಮ್ ಸ್ವಲ್ಪ ಕರೆಂಟ್ ಒಂದಿಲ್ಲ ಮನ್ಯಾಗ, ಹಂಗೆ ಆರ್ಡ್ರು ಸ್ವಲ್ಪ ಲೇಟಾಗಿ ಬರೋದೈತಿ. ತೊಗೊಳೋದು ಇವತ್ತಿತ್ತು, ಅದು ಲೈಕ್ ಸ್ವಲ್ಪ ಇಶ್ಯೂ ಆದ್ವು. ಅದಕ್ಕೆ ನಾಳೆ ತೊಗೊಳತ್ತೀವಿ, ಅನ್ಬಾಕ್ಸಿಂಗ್ ಎಲ್ಲ ನಾಳೆ ಮಾಡ್ತೀವಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಅದಕ್ಕಿಂತ ಮೊದಲು ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ದೀನಿ. ಮೊದಲು ಯಾವ್ದು ತೊಗೊಳೈತೆ ಅಂತ. ಇಯರ್ಬಡ್ಸ್ ಬೋಟಿಂದ ತೊಗೊಳತ್ತೀವಿ. ಬೋಟಿಂದ ಫಸ್ಟ್ ನಮ್ಮ ಕಡೆ ಇತ್ತು. ಲೈಕ್ ಅದು ಎಷ್ಟು 161 ಇತ್ತು. ಅದು ಚಲೋ ಬಂದಿತ್ತು ಬಿಡ್ರಿ. 1 ವರ್ಷನ ಆಲ್ಮೋಸ್ಟ್ ಆಲ್ ಆಗಿತ್ತು, ವಾರಂಟಿ ಎಲ್ಲ ಇತ್ತು ಬಿಡ್ರಿ. ಅದು ಏನಾಗಿತ್ತು ಲೈಕ್ ಒಂದಂತೂ ಹಾಳಾಗಿತ್ತು ಬಿಡ್ರಿ. ಇನ್ನೊಂದು ಲೇಟೆಸ್ಟ್ ನ್ಯೂಸ್ ಇಯರ್ಬಡ್ಸ್ ಕಿವ್ಯಾಗ ತೊಗೊಂಡು ಇನ್ನು ಗಾಡಿಯಾಗ ಹೋಗ್ತೀನಿ ಅಪ್ಪಾಜಿಗೆ ಬಿಟ್ಟು ಬರುವಾಗ ಅಲ್ಲೇ ಸೀನಾ ಬಿಡ್ತೀವಿ. ಅಲ್ಲೇ ಕಳ್ದಿದ್ದು ಬಾಕ್ಸ್ ಕಳ್ದಿ. ಇಯರ್ಫೋನ್ ಅಂತೂ ಇತ್ತು ಕಿವ್ಯಾಗ. ಅದು ಒಂದು ಇಟ್ಕೊಂಡು ಮಾಡೋದು ಬಿಡ್ರಿ. ಅದಕ್ಕೆ ಹೊಸದ ಪರ್ಚೇಸ್ ಮಾಡತ್ತೀವಿ. 161 ಏರ್ಪೋರ್ಟ್ ಬೋಲ್ಟಿಂದ 161 ಇತ್ತು ನಮ್ಮ ಕಡೆ. ಅದು ಕಳೆದಿಂದ 161 Pro ತೊಗೊಳತ್ತೀವಿ. ಪ್ರೋದಾಗ ಫೀಚರ್ಸ್ ಎಲ್ಲ ಭಾಳ ಅದಾವ ಅನ್ಸಾತೈತಿ. ಎಲ್ಲ ಸ್ಟಡಿ ಮಾಡೈತಿ, ಫೀಚರ್ಸ್ ಎಲ್ಲ ಭಾಳ ಅದಾವ. ನೋಡೋಮ್ ಏನೇನು ಸೀನ್ ಹಾಕಿದ್ವಿ. ಬಜೆಟ್ ಫ್ರೆಂಡ್ಲಿ ಇತ್ತಂದ್ರೆ ತೊಗೊಂಬಿಡೋಮ್ ನ್ಯಾಷನಲ್ನಾಗ ಹೋಗಿ. ನಿಮ್ಗೆ ಫಟಾಫಟ್ ಮನೆಗಂತೂ ರೀಚ್ ಆಗಿ ಫ್ರೆಶಪ್ ಆಗಿ ನಿಮ್ಗೆ ಸಿಗ್ತೀವಿ. ಡಿಸೈಡ್ ಮಾಡ್ಕೊಂಡು ಯಾರು 161 ತೊಗೋಬೇಕು ಅಥವಾ 161 Pro ತೊಗೋಬೇಕು ಅಂತೇಳಿ. 2000 years later. ಇವತ್ತು ಏನೈತಂದ್ರೆ ವಿನಾಯಕ್ ಅವ್ರದ್ದು ನಮ್ಮ ಫ್ರೆಂಡ್ ಝೋನ್ನಾಗ ವಿನಾಯಕ್ ಅಂತ ಅದಾರ, ಅವ್ರ ಬರ್ತಡೇ ಐತಿ. ಅದಕ್ಕೆ ಅವ್ರು ಸೆಲೆಬ್ರೇಷನ್ ಮಾಡಕ್ಕೆ ಹೊಂಟೀವಿ. ಲೈಕ್ ನೋಡೋಮ್ ಏನೇನು ಸೀನ್ ಆಕೈತಿ, ಸೆಲೆಬ್ರೇಷನ್ ಎಲ್ಲೆಲ್ಲ ಆಕೈತಿ, ಅವ್ರು ಏನೋ ಟ್ರೀಟ್ ಏನೋ ಕೊಡ್ಸತ್ತಾರ ಪಂಜರ್ಲಿ ಹೋಟೆಲ್ ಏನೋ ಎಲ್ಲೆಲ್ಲ ಸೀನ್ ಐತಿ. ನೋಡೋಮ್ ಏನೇನು ಆಕೈತಿ. ಬರೀ ಫಟಾಫಟ್ ಹೋಗೋಮ್ಮ. ನಿಮ್ಗೆ ಎಲ್ಲಿ ಸಿಗ್ತೀನಿ ಸೀದಾ ಪಂಜರ್ಲಿ ಹೋಟೆಲ್ನಾಗ. ಫೈನಲಿ ಈಗೆಲ್ಲಿ ಬಂದೀವಿ ಅಂತಂದ್ರೆ ಪಂಜರ್ಲಿಗೆ ಬಂದೀವಿ. ಅಂದ್ರೆ ಅವ್ರ ವಿನಾಯಕ್ ಅವ್ರ ಪಾರ್ಟಿ ಐತ್ಲ, ಬರ್ತಡೇ ಐತ್ಲ, ಅದಕ್ಕೋಸ್ಕರ ಅವ್ರದ್ದು ಪಾರ್ಟಿ ಮಾಡತ್ತೀವಿ ನಾವಂತೂ. ಬರೀ ಫಟಾಫಟ್ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೇವೆ. ಇನ್ ಕೇಸ್ ಯಾರೋ ಹೊಸ್ಕೊಂಡ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾತನಾಡಿ. ಪಾರ್ಟಿ ಎಲ್ಲ ಮುಗಿಸ್ಕೊಂಡು 1 hour later. ಇಲ್ಪ ಇವತ್ತು ವಿನಾಯಕ್ ಅವ್ರದ್ದು ಬರ್ಡೇ ಐತಿ. ಹ್ಯಾಪಿ ಬರ್ಡೇ ವಿನಾಯಕ್. ಅವ್ರದ್ದೇ ಐತಿ ಎಲ್ಲ.
ಅದಾಗ್ತದೆ ಬರ್ರಿ ಇದನ್ನೆಲ್ಲ ಪಾರ್ಟಿ ಮುಗಿಸಿ ನಿಮ್ಗೆ ಸಿಗ್ತೇವೆ. 1 hour later. ಮನೇಲಿ ಬರ್ತಡೇ ಅಂತೂ ಇತ್ತು ವಿನಾಯಕದ, ಅವ್ರದ್ದಂತೂ ಬರ್ತಡೇ ಮಾಡಿದ್ವಿ. ಹಂಗೆ ಇಲ್ಲಿ ಗಬ್ಬೂರಿಗೆ ಬಂದೀವಿ. ಅದಕ್ಕಂದ್ರೆ ನೈಟ್ ಅಂತೂ ಹೋಗಕ್ಕೆ ಮಸ್ತ್ ಆಕಿತ್ತು ಬಿಡ್ರಿ. ಈಗ ಬರ್ಡೇ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆತ. ನನಗೊಂದು ಮಟ್ಟಿಗೆ ಇವತ್ತು ಸೀನ್ ಅಂತ ಅನ್ಬಾಕ್ಸಿಂಗ್ ಎಲ್ಲ ಮಾಡೋದಿತ್ತು, ಆದ್ರೆ ಪಿಕ್ಚರ್ ಆಗ್ಬಿಟ್ಟಿದೆ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಬರ್ರಿ ಫಟಾಫಟ ಟೈಮ್ ಅಂತೂ ಆಲ್ಮೋಸ್ಟ್ ಆಲ್ 2 ಆಗಿರ್ಬೋದು, 11:30 ಆಗಿರ್ಬೋದು. ಇನ್ನು ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಬ್ಲಾಗ್ ಎಲ್ಲ ಎಡಿಟ್ ಮಾಡ್ಬೇಕಂತ, ಎಡಿಟ್ ಮಾಡೋದೆಲ್ಲ ನಾಳೆ ಮಾಡ್ಬೇಕು ಬಿಡ್ರಿ. ಆದರೆ ಈಗ ಇವತ್ತೇ ಬ್ಲಾಗ್ ಇಲ್ಲೇ ಮುಗಿಸ್ತೀವಿ, ಅದಕ್ಕಂದ್ರೆ ಮನೆಗೆ ಹೋಗಂತೂ ಲೇಟ್ ಆಗೈತಿ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸು ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.